ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಯಿತು ಅಂತ ಹೇಳಿ ಅದನ್ನು ಒಂದು ದೊಡ್ಡ ಸರ್ಕಾರಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಆದರೆ ಅಲ್ಲೊಂದು ದುರಂತ ಆಯಿತು, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ್ರು ಅನ್ನೋದಕ್ಕೆ ಅವರ ಕಾರ್ಯಕ್ರಮ ಇದಾಗಲಿಲ್ಲ. ಆವತ್ತು ಶಶಿಕಲಾ ಜೊಲ್ಲೆಯವರು ಸರ್ಕಾರವನ್ನು ಒತ್ತಾಯ ಮಾಡಿದರು. ನೀವು ಗಾಂಧೀಜಿಯವರು ಬಂದಿದ್ದಕ್ಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಅದೇ ವರ್ಷದಲ್ಲಿ ನಿಪ್ಪಾಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗತ್ತೆ, ಅದು ಇದೇ ಏಪ್ರಿಲ್ 10-11ನೇ ತಾರೀಕು ಬಂದಿದ್ದರು, ಅದನ್ನು ಯಾಕೆ ನೀವು ಸೇರಿಸ್ತಾ ಇಲ್ಲ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಹೇಳಿದರು. ಆದರೂ ಕೂಡ ಅಂಬೇಡ್ಕರ್ ಅವರ ಪಾದಸ್ಪರ್ಶದ 100ನೇ ವರ್ಷದ ಸವಿ ನೆನಪನ್ನು ಮಾಡುವಂತಹ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಲಿಲ್ಲ. ಅವತ್ತು ಮಹಾತ್ಮ ಗಾಂಧೀಜಿಯವರು ಏನು ಕಾಂಗ್ರೆಸ್ಸನ್ನು ವಿಲೀನ ಮಾಡಿ ಅಂತ ಹೇಳಿದರು, ಅವರ ಭಾವನೆಗೆ ವಿರುದ್ಧವಾಗಿ ಏನು ರಾಜಕೀಯ ಪಕ್ಷವಾಗಿ ರೂಪುಗೊಳ್ತು, ಅದನ್ನು ರಾಜಕೀಯ ಕಾರಣಕ್ಕೆ ಬಳಸ್ಕೊಳ್ಳೋದ್ರ ಮೂಲಕ ಮಹಾತ್ಮ ಗಾಂಧೀಜಿಯನ್ನು ಆ ಸಮಾವೇಶದಲ್ಲಿ ಧಿಕ್ಕರಿಸಿದರು. ನೀವು ಗಮನಿಸಿರಬೇಕು, ಗಾಂಧಿ ಭಾರತ ಅಂತ ಹೇಳಿ ಬಳಸಿದ್ರು ಪದ ಬಿಟ್ಟರೆ ಮಹಾತ್ಮ ಗಾಂಧಿ ಭಾರತ ಅಂತ ಹೇಳಿ ಬಳಸಲಿಲ್ಲ. ಮಹಾತ್ಮ ಅನ್ನುವಂತಹ ಪದ ಅಲ್ಲಿ ಕಣ್ಮರೆಯಾಗಿತ್ತು. ಗಾಂಧಿ ಭಾರತ ಅಂತ ಹೇಳಿ ಬಳಸಿ ಮೇಲ್ಗಡೆ ಫೋಟೋ ಹಾಕ್ಕೊಂಡಿದ್ದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ವಾದ್ರಾವರೆಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಅಲ್ಲಿ ಫೋಟೋ ಕ್ಯಾರಿಕೇಚರ್ ಇದ್ದಿದ್ದು ಮಹಾತ್ಮ ಗಾಂಧೀಜಿಯವ್ರದ್ದು. ನೋಡುವಂತಹ ಜನರಿಗೆ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ದು ಗಾಂಧಿ ಭಾರತ ಅಂದರೆ ಅದು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಭಾರತ ಅಂತ ಹೇಳಿ ಬಿಂಬಿಸೋದಕ್ಕೆ, ಪೋರ್ಟ್ರೇಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು. ಸೊ ಭಾರತೀಯ ಜನತಾ ಪಕ್ಷ ಅವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು, ನಿಪ್ಪಾಣಿಗೆ ಏನು ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗಿದೆ, ಅದನ್ನು ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ. ಆದರೆ ಈ ಸರ್ಕಾರ ಅಂಬೇಡ್ಕರ್ ಅವರನ್ನು ಎಷ್ಟು ದ್ವೇಷಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಸ್ಮರಣೆಯನ್ನು ಭೀಮ ಹೆಜ್ಜೆ 100ರ ಸಂಭ್ರಮ ಅನ್ನುವಂತಹ ಟೈಟಲ್ನಲ್ಲಿ ಇದನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದೆ. 11ನೇ ತಾರೀಕು ಬೆಂಗಳೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಿನಿಂದ ಪ್ರಾರಂಭ ಆಗುವಂತಹ ರಥಯಾತ್ರೆ, ಅದು ಸಾವಿರಾರು ಜನ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಆಯಾ ಜಿಲ್ಲೆಗಳಲ್ಲಿ ಅದನ್ನು ಸ್ವಾಗತ ಮಾಡಿಕೊಂಡು ನಿಪ್ಪಾಣಿಗೆ ಅದು 15ನೇ ತಾರೀಕು ಬಂದು ಮುಟ್ಟತ್ತೆ. ಅದರಲ್ಲಿ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿಯಲ್ಲಿ 13ನೇ ತಾರೀಕು ಆ ರಥಯಾತ್ರೆ ಸಾಗಿ ಹೋಗುತ್ತೆ. 13ನೇ ತಾರೀಕು ಸಾಗಿ ಹೋಗುತ್ತೆ. ಸೊ ನಿಪ್ಪಾಣಿಯಲ್ಲಿ 15ನೇ ತಾರೀಕು ದೊಡ್ಡ ಸಮಾವೇಶವನ್ನು ಮಾಡ್ತವೆ. ಅದಕ್ಕೆ ಕೇಂದ್ರದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು, ಈ ಭಾಗದ ಎಲ್ಲ ಪ್ರಮುಖರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಭಾಗವಹಿಸಿರ್ತಾರೆ. ಇದರ ರಾಜ್ಯ ತಂಡದ ಸಂಚಾಲನೆಯನ್ನು ನಮ್ಮ ಜಿಲ್ಲೆಯವರೇ ಆಗಿರುವಂತಹ ಮಹೇಂದ್ರ ಕೌತಾಳ್ ಅವರು ಒಟ್ಟಾರೆ ಈ ರಾಜ್ಯದ ಈ ಚಟುವಟಿಕೆಯ ಸಂಚಾಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ 2 ಅಂಶಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾವೆ. ಎಲ್ಲ ಸಿದ್ಧತೆಗಳನ್ನು ಅವಲೋಕನ ಮಾಡಿ ಹೋಗ್ತವೆ. ಒಟ್ಟಾರೆ ಈ ಸರ್ಕಾರವನ್ನು ಕಿತ್ತು ಹಾಕಬೇಕು ಅಂತ ಹೇಳಿ ಕೇವಲ 2 ವರ್ಷದಲ್ಲಿ ಜನರ ವಿಶ್ವಾಸವನ್ನು ಈ ಸರ್ಕಾರ ಕಳೆದುಕೊಂಡಿದೆ. ಜನ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವನ್ನು ಧೂಳಿಪಟ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ. ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿಗೆ ಬಂದು 100 ವರ್ಷ ಆಯಿತು ಅಂತ ಹೇಳಿ ಅದನ್ನು ಒಂದು ದೊಡ್ಡ ಸರ್ಕಾರಿ ವೆಚ್ಚದಲ್ಲಿ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸಿನ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿಕೊಂಡ್ರು. ಆದರೆ ಅಲ್ಲೊಂದು ದುರಂತ ಆಯಿತು, ಮನಮೋಹನ್ ಸಿಂಗ್ ಅವರು ತೀರ್ಕೊಂಡ್ರು ಅನ್ನೋದಕ್ಕೆ ಅವರ ಕಾರ್ಯಕ್ರಮ ಇದಾಗಲಿಲ್ಲ. ಆವತ್ತು ಶಶಿಕಲಾ ಜೊಲ್ಲೆಯವರು ಸರ್ಕಾರವನ್ನು ಒತ್ತಾಯ ಮಾಡಿದರು. ನೀವು ಗಾಂಧೀಜಿಯವರು ಬಂದಿದ್ದಕ್ಕೆ
ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಅದೇ ವರ್ಷದಲ್ಲಿ ನಿಪ್ಪಾಣಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗತ್ತೆ. ಅದು ಇದೇ ಏಪ್ರಿಲ್ 10-11ನೇ ತಾರೀಕು ಬಂದಿದ್ದರು. ಅದನ್ನು ಯಾಕೆ ನೀವು ಸೇರಿಸ್ತಾ ಇಲ್ಲ ಅಂತ ಹೇಳಿ ಶಶಿಕಲಾ ಜೊಲ್ಲೆ ಅವರು ಹೇಳಿದರು. ಆದರೂ ಕೂಡ ಅಂಬೇಡ್ಕರ್ ಅವರ ಪಾದಸ್ಪರ್ಶದ 100ನೇ ವರ್ಷದ ಸವಿ ನೆನಪನ್ನು ಮಾಡುವಂತಹ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಲಿಲ್ಲ. ಅವತ್ತು ಮಹಾತ್ಮ ಗಾಂಧೀಜಿಯವರು ಏನು ಕಾಂಗ್ರೆಸ್ಸನ್ನು ವಿಲೀನ ಮಾಡಿ ಅಂತ ಹೇಳಿದರು, ಅವರ ಭಾವನೆಗೆ ವಿರುದ್ಧವಾಗಿ ಏನು ರಾಜಕೀಯ ಪಕ್ಷವಾಗಿ ರೂಪುಗೊಳ್ತು, ಅದನ್ನು ರಾಜಕೀಯ ಕಾರಣಕ್ಕೆ ಬಳಸ್ಕೊಳ್ಳೋದ್ರ ಮೂಲಕ ಮಹಾತ್ಮ ಗಾಂಧೀಜಿಯನ್ನು ಆ ಸಮಾವೇಶದಲ್ಲಿ ಧಿಕ್ಕರಿಸಿದರು. ನೀವು ಗಮನಿಸಿರಬೇಕು, ಗಾಂಧಿ ಭಾರತ ಅಂತ ಹೇಳಿ ಬಳಸಿದ್ರು ಪದ ಬಿಟ್ಟರೆ ಮಹಾತ್ಮ ಗಾಂಧಿ ಭಾರತ ಅಂತ ಹೇಳಿ ಬಳಸಲಿಲ್ಲ. ಮಹಾತ್ಮ ಅನ್ನುವಂತಹ ಪದ ಅಲ್ಲಿ ಕಣ್ಮರೆಯಾಗಿತ್ತು. ಗಾಂಧಿ ಭಾರತ ಅಂತ ಹೇಳಿ ಬಳಸಿ ಮೇಲ್ಗಡೆ ಫೋಟೋ ಹಾಕ್ಕೊಂಡಿದ್ದು ಇಂದಿರಾ ಗಾಂಧಿಯಿಂದ ಹಿಡಿದು ಪ್ರಿಯಾಂಕಾ ವಾದ್ರಾವರೆಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿವರೆಗೆ ಅಲ್ಲಿ ಫೋಟೋ ಕ್ಯಾರಿಕೇಚರ್ ಇದ್ದಿದ್ದು ಮಹಾತ್ಮ ಗಾಂಧೀಜಿಯವ್ರದ್ದು. ನೋಡುವಂತಹ ಜನರಿಗೆ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಪಟ್ಟಿದ್ದು ಗಾಂಧಿ ಭಾರತ ಅಂದರೆ ಅದು ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಭಾರತ ಅಂತ ಹೇಳಿ ಬಿಂಬಿಸೋದಕ್ಕೆ, ಪೋರ್ಟ್ರೇಟ್ ಮಾಡೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡಿತ್ತು. ಸೊ ಭಾರತೀಯ ಜನತಾ ಪಕ್ಷ ಅವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿತ್ತು, ನಿಪ್ಪಾಣಿಗೆ ಏನು ಅಂಬೇಡ್ಕರ್ ಅವರು ಬಂದು 100 ವರ್ಷ ಆಗಿದೆ, ಅದನ್ನು ಕೂಡ ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕು ಅಂತ. ಆದರೆ ಈ ಸರ್ಕಾರ ಅಂಬೇಡ್ಕರ್ ಅವರನ್ನು ಎಷ್ಟು ದ್ವೇಷಿಸುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಸ್ಮರಣೆಯನ್ನು ಭೀಮ ಹೆಜ್ಜೆ 100ರ ಸಂಭ್ರಮ ಅನ್ನುವಂತಹ ಟೈಟಲ್ನಲ್ಲಿ ಇದನ್ನು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದೆ. 11ನೇ ತಾರೀಕು ಬೆಂಗಳೂರಿನಲ್ಲಿ ಇರುವಂತಹ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ, ಪುಷ್ಪಾರ್ಚನೆಯನ್ನು ಮಾಡೋದ್ರ ಮೂಲಕ ಬೆಂಗಳೂರಿನಿಂದ ಪ್ರಾರಂಭ ಆಗುವಂತಹ ರಥಯಾತ್ರೆ, ಅದು ಸಾವಿರಾರು ಜನ ಅಭಿಮಾನಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಆಯಾ ಜಿಲ್ಲೆಗಳಲ್ಲಿ ಅದನ್ನು ಸ್ವಾಗತ ಮಾಡಿಕೊಂಡು ನಿಪ್ಪಾಣಿಗೆ ಅದು 15ನೇ ತಾರೀಕು ಬಂದು ಮುಟ್ಟತ್ತೆ. ಅದರಲ್ಲಿ ರಾಜ್ಯಾಧ್ಯಕ್ಷರು ಹುಬ್ಬಳ್ಳಿಯಲ್ಲಿ 13ನೇ ತಾರೀಕು ಆ ರಥಯಾತ್ರೆ ಸಾಗಿ ಹೋಗುತ್ತೆ. 13ನೇ ತಾರೀಕು ಸಾಗಿ ಹೋಗುತ್ತೆ. ಸೊ ನಿಪ್ಪಾಣಿಯಲ್ಲಿ 15ನೇ ತಾರೀಕು ದೊಡ್ಡ ಸಮಾವೇಶವನ್ನು ಮಾಡ್ತವೆ. ಅದಕ್ಕೆ ಕೇಂದ್ರದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರು, ಈ ಭಾಗದ ಎಲ್ಲ ಪ್ರಮುಖರು, ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅದರಲ್ಲಿ ಭಾಗವಹಿಸಿರ್ತಾರೆ. ಇದರ ರಾಜ್ಯ ತಂಡದ ಸಂಚಾಲನೆಯನ್ನು ನಮ್ಮ ಜಿಲ್ಲೆಯವರೇ ಆಗಿರುವಂತಹ ಮಹೇಂದ್ರ ಕೌತಾಳ್ ಅವರು ಒಟ್ಟಾರೆ ಈ ರಾಜ್ಯದ ಈ ಚಟುವಟಿಕೆಯ ಸಂಚಾಲನೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ 2 ಅಂಶಗಳನ್ನು ಇಟ್ಕೊಂಡು ಇವತ್ತು ಇಲ್ಲಿ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದೇವೆ. ಎಲ್ಲ ಸಿದ್ಧತೆಗಳನ್ನು ಅವಲೋಕನ ಮಾಡಿ ಹೋಗ್ತವೆ. ಒಟ್ಟಾರೆ ಈ ಸರ್ಕಾರವನ್ನು ಕಿತ್ತು ಹಾಕಬೇಕು ಅಂತ ಹೇಳಿ ಕೇವಲ 2 ವರ್ಷದಲ್ಲಿ ಜನರ ವಿಶ್ವಾಸವನ್ನು ಈ ಸರ್ಕಾರ ಕಳೆದುಕೊಂಡಿದೆ. ಜನ ಮುಂದಿನ ಚುನಾವಣೆಯಲ್ಲಿ ಈ ಸರ್ಕಾರವನ್ನು ಧೂಳಿಪಟ ಮಾಡ್ತಾರೆ ಅನ್ನುವಂತಹ ವಿಶ್ವಾಸ ನನಗಿದೆ.